दक्षिणाभिः सहैवैतन्मददस्था जगत्सदा धन्याश्चर्योऽहमेवैको मित्रम् मे दक्षिणा रमा रतत्वाद्भात्मके विष्णावथवापि जगद्भृतेः भरतो वायुरुद्दिष्टः भारती तत्सरस्वती उमा वैवाक्समुद्दिष्टा मनोरुद्र उदाहृतः तदेतन्मिथुनम् ज्ञात्वा न दाम्पत्याद्विहीयते। ಶ್ರೀಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1131ನೆಯ ಮತ್ತೆ ಅನುಶಾಸನ ಪರ್ವದ 64ನೇ ಭಾಗವನ್ನು ಇವತ್ತು ನಾವು ಕೇಳುವವರಿದ್ದೇವೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 40ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 79ನೆಯ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 74ನೇ ಅಧ್ಯಾಯ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 44ನೇ ಅಧ್ಯಾಯ. ಇವುಗಳಲ್ಲಿ ಸುಮಾರು 9ರಿಂದ 10 ಶ್ಲೋಕಗಳನ್ನು ಈ ಹಿಂದೆ ನೋಡಿದ್ದೇವೆ. ಸ್ವಸ್ತ್ಯಸ್ತು ಸತಾಂ ಪಿಬತಾಂ ಮಹಾಭಾರತ ರಸಂ ಅಶೇಷ ಸನ್ಮಂಗಲಾನಿ ಭವಂತು. ಭೀಷ್ಮೇಣ ಶಾಂತನವೇನ ಸರ್ವಧರ್ಮಾಣಾಂ ಸ್ವಜನಸ್ಯ ಗೃಹಸ್ಯ ಪಿತೃದೇವಾತಿಥೀನಾಂ ಚ ಯದಿದಂ ಗೃಹಸ್ಥಾಶ್ರಮ ನಾಮಕಂ ಮೂಲಂ ತದ್ವಿಷಯೇ ಬ್ರೂಹೀತಿ ಯುಧಿಷ್ಠಿರೇಣ ಪೃಷ್ಟೇನ ಅನೇಕೆ ವಿವಾಹ ಪ್ರಕಾರಾಃ ಬ್ರಾಹ್ಮಃ ಪ್ರಾಜಾಪತ್ಯಃ ರಾಕ್ಷಸಃ ಆಸುರಃ एवं गांधर्वः इति विवाह पंचकं सन्यरूपी. मन्वादिषु स्मृतिषु च अष्टप्रकारकाः विवाहाः संवर्ण्यन्ते. तेषां मध्ये आसुरः, पैशाचः, राक्षसः इत्येते विषयाः सर्वेषामपि निषिद्धाः एव श्रूयन्ते. ब्राह्मः, प्राजापत्यः एवं गान्धर्वः एते तु सर्वेषु युगेषु कलियुगं विना स्वीक्रियन्ते. आर्षो विवाहः दैवश्च प्रायः कलियुगे नैव निर्वर्तयितुं शक्येते. सर्वेषां स्त्री पुरुषाणां विशेषतः अस्मिन् कलियुगे अपक्वमनस्कानां गान्धर्वविवाहे सम्मतिरपि निषिद्धा इत्येव प्राज्ञैः मन्यते. यद्यपि अनेके प्राचीनाः देवाः, ऋषयः, देवांशसम्भूताः राजानः अपि गान्धर्वेण प्रकारेण विवाहबन्धनं प्रापुः इति पुराणेतिहासेषु श्रूयते एव. तथापि यत् पक्वमनस्कानां
ಪ್ರಾಜ್ಞಾನಾಂ ಸಮ್ಮತಂ ಭವತಿ ತತ್ ಅಪಕ್ವಮನಸ್ಕಾನಾಂ ಅಪ್ರಾಜ್ಞಾನಾಂ ಅದೀರ್ಘದರ್ಶಿನಾಂ ಜನಾನಾಂ ವಿಶೇಷತಃ ಕಲಿಯುಗೆ ಜೀವತಾಂ ಜನಾನಾಂ ನಿಷಿದ್ಧಮೇವ ಭವತಿ ಇತ್ಯೇತೆ ವಿಷಯಾಃ ಗತೆ ದಿವಸೆ ಪ್ರತ್ಯಪಾದ್ಯಂತ. ಎಷ್ಟು ಜನರನ್ನ ಯಾರು ಹೇಗೆ ಮದುವೆ ಆಗಬಹುದು ಅನ್ನೋದನ್ನೆಲ್ಲ ಇಲ್ಲಿ ವರ್ಣಿಸ್ತಾರೆ ಇವತ್ತಿನ ಶ್ಲೋಕಗಳಲ್ಲಿ. ತಿಸ್ರೋ ಭಾರ್ಯಾಃ ಬ್ರಾಹ್ಮಣಸ್ಯ ದ್ವೇ ಭಾರ್ಯೆ ಕ್ಷತ್ರಿಯಸ್ಯ ವೈಶ್ಯಃ ಸ್ವಜಾತ್ಯಾಂ ವಿಂದೇತ ತಾಸು ಅಪತ್ಯಂ ಸಮಂ ಭವೇತ್. ಬ್ರಾಹ್ಮಣನಿಗೆ ಮೂರು ವರ್ಣಕ್ಕೆ ಸಂಬಂಧಪಟ್ಟಂತಹ ಕನ್ಯೆಯರನ್ನ ಮದುವೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರನ್ನ. ಕ್ಷತ್ರಿಯ ವೈಶ್ಯ ಕನ್ಯೆಯರನ್ನ ಮದುವೆ ಮಾಡಿಕೊಳ್ಳಬಹುದು. ವೈಶ್ಯ ಕನ್ಯೆಯನ್ನ ಮಾತ್ರ ಮದುವೆ ಮಾಡಿಕೊಳ್ಬೇಕು. ಅದರಲ್ಲಿ ಹುಟ್ಟುವಂತಹ ಮಕ್ಕಳೇನಿರ್ತಾರೆ ತಾಸು ಅಪತ್ಯಂ ಸಮಂ ಭವೇತ್. ಹುಟ್ಟುವಂತಹ ಸಂತಾನ ಅಂತನ್ನೋದು ಆ ತಂದೆ ತಾಯಂದಿರಿಗೆ ಸಮಾನವಾಗಿರುತ್ತದೆ ಅಂತ ಅದಕ್ಕೆ ಅರ್ಥ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಅನುವಾದ ಮಾಡಿದ್ದಾರೆ ಆಯಾ ಅನುವಾದಗಳಲ್ಲಿ ಅದನ್ನು ಸ್ವಲ್ಪ ಗಮನಿಸಬೇಕು. ತಾಸು ಅಪತ್ಯಂ ಸಮಂ ಭವೇತ್ ಅನ್ನೋದಕ್ಕೆ ನಾನು ನೋಡ್ತಾ ಇರುವಂತಹ ಒಂದು ಅನುವಾದದಲ್ಲಿ ಬ್ರಾಹ್ಮಣನಿಗೆ ಕ್ಷತ್ರಿಯ ಸ್ತ್ರೀ ಅಥವಾ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಮಗ ಬ್ರಾಹ್ಮಣನೇ ಆಗ್ತಾನೆ, ಕ್ಷತ್ರಿಯನಿಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಗ ವೈಶ್ಯನೇ ಆಗ್ತಾನೆ ಅಂತ ಈಗ ಅದನ್ನ ಅನುವಾದಿಸಿದ್ದಾರೆ. ಆದರೆ ಒಂದು ಬೇರೆ ಕಡೆ ನಮಗಿರುವಂತಹ ಒಂದು ಮಾರ್ಗದರ್ಶಿ ಸೂತ್ರ ಅದು ಹೀಗೆ ಹೇಳ್ತದೆ: ಗುಣಃ ಪಿತುಃ ಮಾತೃಜಾತಿ ಸುತಾನಾಂ ಅಂತ. ತಂದೆಯಿಂದ ಗುಣಗಳು ಬರ್ತವೆ, ತಾಯಿಯಿಂದ ಆ ವರ್ಣ ಅಂತ ಅನ್ನೋದು ಆ ಮಕ್ಕಳಿಗೆ ಬರ್ತದೆ. ಇದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವರ್ಣಿಸಿದ್ದಾರೆ. 20ನೇ ಅಧ್ಯಾಯದ 158ನೇ ಶ್ಲೋಕದಲ್ಲಿ ಗುಣಾಃ ಪಿತುಃ ಮಾತೃಜಾತಿ ಸುತಾನಾಂ ಪ್ರಾಯಶಃ ಅಂತ. ಇದಕ್ಕೆ ಕೆಲವು ಕಡೆ ಅಪವಾದಗಳಿರಬಹುದು. ಪ್ರಾಯಶಃ ಅಂತ ಅದಕ್ಕೆ ಆಚಾರ್ಯರು ಅದನ್ನು ವರ್ಣನೆ ಮಾಡಿದ್ದಾರೆ. ಅದರಿಂದ ಇಲ್ಲಿ ತಾಸು ಅಪತ್ಯಂ ಸಮಂ ಭವೇತ್ ಅಂತ ಏನು ಹೇಳಿದಾರಲ್ಲ, ಅಲ್ಲಿ ಹುಟ್ಟಿರುವಂತಹ ಮಗ ಅವನು ಸಮನಾಗ್ತಾನೆ ಅಂತ. ಸಮನಾಗ್ತಾನೆ ಅಂದ್ರೆ ಗುಣದ ದೃಷ್ಟಿಯಿಂದ ಸಮಾನಾಗ್ತಾನೆ ತಂದೆಗೆ, ತಾಯಿಗೆ ಆತ ವರ್ಣದ ದೃಷ್ಟಿಯಿಂದ ಸಮನಾಗ್ತಾನೆ ಅಂತ ನಾವು ಅದನ್ನು ಭಾವಿಸ್ಕೊಳ್ಬೇಕು. ಅದರಿಂದ ಬ್ರಾಹ್ಮಣನಿಗೆ ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಗ ಅವನು ಕ್ಷತ್ರಿಯನೇ ಆಗ್ತಾನೆ, ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಗ ವೈಶ್ಯನೇ ಆಗ್ತಾನೆ. ಇದನ್ನು ನಾವು ಈ ಒಂದು ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮಾಡ್ಕೊಳ್ಬೇಕು. ಬ್ರಾಹ್ಮಣೀತು ಭವೇ ಜ್ಯೇಷ್ಠ. ಬ್ರಾಹ್ಮಣ ಸ್ತ್ರೀ, ಕ್ಷತ್ರಿಯ ಸ್ತ್ರೀ ಮತ್ತು ವೈಶ್ಯ ಸ್ತ್ರೀನೇನು ಮದುವೆ ಆಗಬಹುದು ಅಂತಿದೆ. ಇದರಲ್ಲಿ ಬ್ರಾಹ್ಮಣ ಕನ್ಯೆಯನ್ನೇ ಅವನು ಮದುವೆ ಮಾಡ್ಕೊಳ್ಬೇಕು. ಬ್ರಾಹ್ಮಣ ಕನ್ಯೆ ಇದರಲ್ಲಿ ಜ್ಯೇಷ್ಠಳಾಗಿರ್ಬೇಕು. ಕ್ಷತ್ರಿಯ ಮದುವೆ ಮಾಡಿಕೊಳ್ಳಬಹುದಾದ ಕನ್ಯೆಯರಲ್ಲಿ ಕ್ಷತ್ರಿಯ ಕನ್ಯೆಯೇ ಜ್ಯೇಷ್ಠಳಾಗಿರಬೇಕು. ಇದಕ್ಕೂ ಕೂಡ ಈ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮೊದಲಾದವರು ಬೇರೆ ಬೇರೆ ವರ್ಣದ ಮದುವೆ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಹುದು ಅಂತ ಏನು ಮಾತಿದೆ, ಇದಕ್ಕೂ ಕೂಡ ಕಲಿಯುಗದಲ್ಲಿ ನಿಷೇಧವನ್ನು ಹೇರಿದ್ದಾರೆ, ವಿಶೇಷತಃ ಬ್ರಾಹ್ಮಣರಿಗೆ. ಹಿಂದೆ ನಾರದ ಪುರಾಣದ ಕೆಲವು ಮಾತುಗಳನ್ನ ನಾನು ಉದ್ಧರಿಸಿದ್ದೆ ಒಂದು ಪ್ರವಚನದ ಪ್ರಸಂಗದಲ್ಲಿ. ದ್ವಿಜಾನಾಂ ಅಸವರ್ಣಾಸು ಕನ್ಯಾಸು ಉಪಯಮಃ ತಥಾ
ಬ್ರಾಹ್ಮಣರಿಗೆ ಅಸವರ್ಣಾಸು ಕನ್ಯಾಸು, ತಮ್ಮ ವರ್ಣಕ್ಕೆ ಸಮಾನರಲ್ಲದ ಬೇರೊಂದು ವರ್ಣದ ಕನ್ಯೆಯರನ್ನು ಮದುವೆ ಮಾಡಿಕೊಳ್ಳುವುದು ಬ್ರಾಹ್ಮಣರಿಗೆ ಕಲಿಯುಗದಲ್ಲಿ ನಿಷಿದ್ಧ ಅಂತ ಹೇಳಿ. ಕಲಿಯುಗದಲ್ಲಿ ಅದನ್ನ ನಿಷಿದ್ಧ ಮಾಡಿದ್ದಾರೆ, ಹಿಂದಿನ ಯುಗದಲ್ಲಿ ಅದಕ್ಕೆ ಸಮ್ಮತಿ ಕೊಟ್ಟಿದ್ರು. ಇದೆಲ್ಲ ಯಾಕೆ ಹೀಗೆ ಅದನ್ನ ನಾವು ವ್ಯಾಖ್ಯಾನಿಸಬಹುದು ಅಂತ ಕಾಣಿಸ್ತದೆ. ಮೂಲಭೂತವಾಗಿ ಈ ಹಿಂದಿನ ಯುಗಗಳಲ್ಲಿ ಬ್ರಾಹ್ಮಣರಿರಲಿ, ಕ್ಷತ್ರಿಯರಿರಲಿ, ವೈಶ್ಯರಿರಲಿ ಅನೇಕ ಜನರನ್ನು ಮದುವೆ ಮಾಡ್ಕೊಳ್ತಿದ್ರಲ್ಲ. ಬಹುಪತ್ನಿತ್ವ ಅಂತ ಅನ್ನೋದು ರೂಢಿಯಲ್ಲಿತ್ತಲ್ಲ. ಆ ಬಹುಪತ್ನಿತ್ವ ರೂಢಿಯಲ್ಲಿರ್ಲಿಕ್ಕೆ ಏನು ಕಾರಣ? ಶಾಸ್ತ್ರದಲ್ಲಿ ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲಿ ಸಮ್ಮತಿಯನ್ನು ಕೊಟ್ಟ ಮಾತ್ರಕ್ಕೆ ಅದು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ಬರಬೇಕಲ್ಲ. ಅದು ಹೇಗೆ ಬರ್ಲಿಕ್ಕೆ ಸಾಧ್ಯ? ಒಟ್ಟಾರೆ ಪುರುಷರ ಸಂಖ್ಯೆಗೆ ಗಮನಿಸಿದ್ರೆ ಸ್ತ್ರೀಯರ ಸಂಖ್ಯೆ ಹೆಚ್ಚಾಗಿದ್ದಾಗ ಆವಾಗ ಒಬ್ಬ ಪುರುಷ ಅನೇಕ ಜನ ಸ್ತ್ರೀಯರನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದರಿಂದ ಆ ಹಿಂದಿನ ಇತಿಹಾಸದಲ್ಲಿ, ಹಿಂದಿನ ಕಾಲದಲ್ಲಿ ಸ್ತ್ರೀಯರ ಸಂಖ್ಯೆ ಜಾಸ್ತಿ ಇತ್ತು ಅಂತ ಕಾಣಿಸ್ತದೆ. ಆ ಕಾರಣದಿಂದಾಗಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮೊದಲಾದವರೆಲ್ಲರೂ ಕೂಡ, ಶೂದ್ರರು ಕೂಡ ತಮ್ಮ ವರ್ಣದವರನ್ನೇ ಅನೇಕ ಜನ ಸ್ತ್ರೀಯರನ್ನ ಅಥವಾ ಬೇರೆ ವರ್ಣಕ್ಕೆ ಸಂಬಂಧಪಟ್ಟಂತಹ ಸ್ತ್ರೀಯರನ್ನು ಕೂಡ ಮದುವೆ ಮಾಡಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗ್ತಿತ್ತು. ಅದೊಂದು ರೀತಿಯಿಂದ ಅನಿವಾರ್ಯವೂ ಆಗಿತ್ತೇನೋ. ಅನೇಕ ಜನ ಸ್ತ್ರೀಯರ ಸಂಖ್ಯೆ ಹೆಚ್ಚಾಗಿದ್ದಾಗ, ಪುರುಷರ ಸಂಖ್ಯೆ ಕಡಿಮೆ ಇದ್ದಾಗ, ಆವಾಗ ಒಬ್ಬೊಬ್ಬ ಪುರುಷನಿಗೆ ಒಬ್ಬೊಬ್ಬಳೇ ಸ್ತ್ರೀ, ಒಬ್ಬ ಸ್ತ್ರೀಗೆ ಒಬ್ಬನೇ ಪುರುಷ ಅಂತ ಹೀಗೆಲ್ಲ ವ್ಯವಸ್ಥೆ ಮಾಡಿಬಿಟ್ರೆ ಆವಾಗ ಕೆಲವು ಜನ ಸ್ತ್ರೀಯರು ಅವಿವಾಹಿತರಾಗಿ ಉಳಿಬೇಕಾಗ್ತದೆ. ಅದಕ್ಕಾಗಿ ಮಾಡ್ಕೊಳ್ಬಹುದು ಅಂತ ಒಂದು ನಿರ್ದೇಶ ಕೊಟ್ಟಿದ್ರು ಆವಾಗ. ಅದು ಧರ್ಮವೂ ಕೂಡ ಆಗಿತ್ತು. ಆದರೆ ಈ ಕಲಿಯುಗದಲ್ಲಿ, ವಿಶೇಷತಃ ಈಗಿನ ಶತಮಾನದಲ್ಲಿ 1000 ಪುರುಷರಿಗೆ ಸುಮಾರು 930 ಅಥವಾ 924 ಸ್ತ್ರೀಯರು ಮಾತ್ರ ಇದ್ದಾರೆ ನಮ್ಮ ದೇಶದಲ್ಲಿ. ಅದರಲ್ಲೂ ಕೆಲವು ರಾಜ್ಯಗಳಲ್ಲಿ ಮತ್ತೂ ಕಡಿಮೆ ಇದ್ದಿರಬಹುದು. ಅಮೆರಿಕಾದಂತಹ ದೇಶಗಳಲ್ಲಿ ಮಾತ್ರ 100 ಜನ ಪುರುಷರಿಗೆ 101 ಜನ ಸ್ತ್ರೀಯರಿದ್ದಾರೆ ಅಂತ ನಾನು ಕೇಳಿದ್ದೇನೆ, ಓದಿದ್ದೇನೆ ಕೂಡ. ಹೀಗೆ ಸ್ತ್ರೀಯರ ಸಂಖ್ಯೆಯೇ ಕಡಿಮೆ ಇದ್ದಾಗ ಅನೇಕ ಜನರನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಅವನಿಗೆ ಪ್ರಾಯೋಗಿಕವಾಗಿ ಸಾಧ್ಯ ಆಗುವುದೇ ಇಲ್ಲ. ಮತ್ತೊಂದು ವಿಷಯ, ಧರ್ಮ, ಬ್ರಾಹ್ಮಣನ ಜನ್ಮವಾಗಲಿ, ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ಪ್ರತಿಯೊಬ್ಬರ ಜನ್ಮವೂ ಕೂಡ, ಅವರ ಜೀವಮಾನವೂ ಕೂಡ ಧರ್ಮಾಧಾರಿತ ಆಗಿರಬೇಕು ಅಂತ ಶಾಸ್ತ್ರ ಆದೇಶಿಸಿತ್ತು. ಕಲಿಯುಗದಲ್ಲಿ ಪ್ರತಿಯೊಂದನ್ನು ಕೂಡ ರಾಗದ್ವೇಷಗಳ ಮೂಲಕವಾಗಿ ಮಾಡುವಂತಹ ಪ್ರವೃತ್ತಿ ಕಂಡು ಬಂದಿರುವುದರಿಂದ, ಶಾಸ್ತ್ರಕಾರರು ಅದನ್ನು ಮುಂಚಿತವಾಗಿಯೇ ಊಹಿಸಿ ತಿಳ್ಕೊಂಡಿದ್ದರಿಂದ ಬೇರೆ ವರ್ಣದ ಸ್ತ್ರೀಯರನ್ನು ಕೂಡ ಮದುವೆ ಮಾಡ್ಕೊಳ್ಬಹುದು, ಅಥವಾ ತನ್ನ ವರ್ಣದಲ್ಲಿ ಅನೇಕ ಜನ ಸ್ತ್ರೀಯರನ್ನು ಮದುವೆ ಮಾಡ್ಕೊಳ್ಬಹುದು ಅಂತ ಏನಾದರೂ ಶಾಸ್ತ್ರ ಸಮ್ಮತಿ ತೋರಿಸಿದ್ದಾದ್ರೆ ಆಗ ಅದು ಸ್ವೇಚ್ಛಾಚಾರಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಆ ಕಾರಣಕ್ಕಾಗಿ ಅದನ್ನ ನಿಷೇಧಿಸಿರಬಹುದು. ಪ್ರಾಯೋಗಿಕವಾಗಿ ಅನೇಕ ಜನರನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಈಗ, ವಿಶೇಷತಃ ಈಗಿನ ಶತಮಾನದಲ್ಲಿ. ಕಳೆದ ಶತಮಾನದಲ್ಲಿ ಹೇಗಿತ್ತೋ ಗೊತ್ತಿಲ್ಲ. ಮತ್ತೆ ಬೇರೆ ವರ್ಣದ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವುದು ಕೂಡ ಧರ್ಮವನ್ನು ಉಳಿಸುವ ದೃಷ್ಟಿಯಿಂದ, ಸ್ವೇಚ್ಛಾಚಾರವನ್ನು ಪ್ರತಿಬಂಧಿಸುವ ದೃಷ್ಟಿಯಿಂದ ಎಲ್ಲವೂ ನಿಷಿದ್ಧ ಅಂತ ಕಾಣಿಸ್ತದೆ. ಬಹುಪತ್ನಿತ್ವ ಏನು ಕಲಿಯುಗದಲ್ಲಿ ನಿಷಿದ್ಧ ಅಲ್ಲ, ಆದರೂ ಕೂಡ ಅನೇಕ ಜನರನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಈಗ ಕಳೆದ ಶತಮಾನ, ಆದ್ರೆ ಹಿಂದಿನ ಶತಮಾನಗಳಲ್ಲೆಲ್ಲ ಅವಕಾಶ ಇತ್ತೇನೋ. ಈಗ ಅವಕಾಶವೇ, ಮಾಡ್ಕೊಳ್ತೀನಿ ಅಂತ ಯಾರಾದರೂ ಬಂದರೂ ಕೂಡ ಸ್ತ್ರೀಯರು ಸಿಗಬೇಕಲ್ಲ ಅವರಿಗೆ, ಅನೇಕ ಜನರನ್ನು ಮದುವೆ ಮಾಡ್ಕೊಳ್ಳಿಕ್ಕೆ. ಆದ್ರಿಂದ ಬ್ರಾಹ್ಮಣರು ಬ್ರಾಹ್ಮಣ ಸ್ತ್ರೀಯನ್ನು ಮಾತ್ರ, ಕ್ಷತ್ರಿಯ ಸ್ತ್ರೀಯನ್ನ ಮತ್ತು ವೈಶ್ಯ ಸ್ತ್ರೀಯನ್ನ, ಶೂದ್ರ ಸ್ತ್ರೀಯನ್ನ ಬಿಟ್ಟು ಬ್ರಾಹ್ಮಣ ಸ್ತ್ರೀಯನ್ನು ಮಾತ್ರ ಮದುವೆ ಮಾಡಿಕೊಳ್ಬೇಕು ಅಂತ ಶಾಸ್ತ್ರ ವರ್ಣಿಸಿದೆ. ಆ ನಾರದ ಪುರಾಣದ ಆ ಶ್ಲೋಕ ಏನಿದೆ, ನಾನು ಹಿಂದೆ ಓದಿದಂಥ ಶ್ಲೋಕ, ಬೇರೆ ಯುಗದಲ್ಲಿ ಕೆಲವು ಆಚರಣೆಗಳು ಏನು ಇದ್ದವು, ಕಲಿಯುಗದಲ್ಲಿ ಯಾವುಗಳನ್ನು ಪ್ರತಿಬಂಧಿಸಿದ್ದಾರೆ ಅವುಗಳ ಒಂದು ಪಟ್ಟಿ ಕೊಟ್ಟಿತ್ತದು. ದ್ವಿಜಾನಾಂ ಅಸವರ್ಣಾಸು ಕನ್ಯಾಸು ಉಪಮಯಮಃ ಅಂತ ಅಲ್ಲಿದ್ದದ್ದು. ಬ್ರಾಹ್ಮಣರಾದವರು ತಮ್ಮ ವರ್ಣಕ್ಕೆ ಸಂಬಂಧಪಟ್ಟಂತಹ ಕನ್ಯೆಯರನ್ನು ಮಾತ್ರ ಮದುವೆ ಮಾಡಿಕೊಳ್ಬೇಕೇ ಹೊರತು ಬೇರೊಂದು ವರ್ಣಕ್ಕೆ ಸಂಬಂಧಪಟ್ಟಂತಹ ಕನ್ಯೆಯನ್ನು ಮದುವೆ ಮಾಡಿಕೊಳ್ಬಾರದು ಅಂತ ಅದು
ನಮಗೆ ತೋರಿಸುವಂತಹ ಮಾತು. ಆದರೆ ಕ್ಷತ್ರಿಯ ಮೊದಲಾದವರು ಬೇರೆ ವರ್ಣಕ್ಕೆ ಸಂಬಂಧಪಟ್ಟಂತಹ ಸ್ತ್ರೀಯರನ್ನು ಕೂಡ ಮದುವೆ ಮಾಡಿಕೊಳ್ಳಬಹುದು ಅಂತ ಹೀಗೆ ಕಾಣಿಸ್ತದೆ ಕಲಿಯುಗದಲ್ಲೂ ಕೂಡ. ಅದು ಕನ್ಯೆ ಸಿಕ್ಕರೆ ಮಾಡ್ಕೊಳ್ಬೇಕು, ಸಿಗದೆ ಇದನ್ನೇ ಇದ್ರೆ ಮಾಡಿಕೊಳ್ಳುವುದಾದ್ರೂ ಎಲ್ಲಿಂದ. ಒಂದು ಪ್ರಸಿದ್ಧವಾದಂತಹ ಶ್ಲೋಕ, ಹಿಂದೆ ಒಂದು ಬಾರಿ ನಾವು ಪ್ರವಚನದಲ್ಲಿ ನೋಡಿದ್ದೀವಿ. ಶಾಸ್ತ್ರಾರ್ಥಾನ್ ವ್ಯಾಪಿನೋ ವಿದ್ಯಾತ್ ಪ್ರಯೋಗಾನ್ ಏಕದೇಶಿಕಾನ್ ನ ಶಾಸ್ತ್ರಮತ್ತೀತಾವತ್ ಪ್ರಯೋಗೇ ಕಾರಣಂ ಭವೇತ್. ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅನ್ನೋ ಒಂದೇ ದೃಷ್ಟಿಯನ್ನು ಇಟ್ಕೊಂಡು, ಶಾಸ್ತ್ರ ನಾನು ಓದಿದ್ದೇನೆ ಅನ್ನೋ ಒಂದೇ ದೃಷ್ಟಿಕೋನವನ್ನು ಇಟ್ಕೊಂಡು ಅಲ್ಲಿದ್ದು ಎಲ್ಲವನ್ನು ಆಚರಣೆಗೆ ತರಲಿಕ್ಕೆ ಬರೋದಿಲ್ಲ. ಶಾಸ್ತ್ರಾರ್ಥಾನ್ ವ್ಯಾಪಿನೋ ವಿದ್ಯಾತ್, ಅನೇಕ ಕಾಲಗಳಿಗೆ ಸಂಬಂಧಪಟ್ಟಂತೆ, ಅನೇಕ ದೇಶಗಳಿಗೆ ಸಂಬಂಧಪಟ್ಟಂತೆ, ಅನೇಕ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ, ಹೀಗೆ ದೇಶ, ಕಾಲ, ವ್ಯಕ್ತಿ, ಅನೇಕ ದೇಶ, ಅನೇಕ ಕಾಲ, ಅನೇಕ ವ್ಯಕ್ತಿ, ಇವುಗಳೆಲ್ಲರನ್ನೂ ಕವರ್ ಮಾಡಲಿಕ್ಕಾಗಿ ಶಾಸ್ತ್ರ ಏನೋ ಒಂದು ಸಂಗತಿಯನ್ನು ಹೇಳಿರ್ತದೆ. ಆದರೆ ಪ್ರಯೋಗ ಏಕದೇಶಿಕಾನ್, ಪ್ರಯೋಗ ಅದನ್ನ ಪ್ರಾಯೋಗಿಕವಾಗಿ ಆಚರಣೆಗೆ ತರುವುದೇನಿದೆಯಲ್ಲ, ಅದು ಆಯಾ ಪ್ರಸಂಗದಲ್ಲಿ ತಾನು ಹೇಗೆ ನಡ್ಕೊಂಡ್ರೆ ಅದು ಉಚಿತ ಆದೀತು, ಹೇಗೆ ನಡ್ಕೊಂಡ್ರೆ ತಪ್ಪಾದೀತು ಅಂತ ಅನ್ನೋದನ್ನ ಆಯಾ ವ್ಯಕ್ತಿಗಳು ತಾವೇ ತೀರ್ಮಾನ ಮಾಡಬೇಕು. ಅದನ್ನು ಕೂಡ ಹಿಂದೆ ಅನೇಕ ಬಾರಿ ನಾವು ನೋಡಿದ್ದೇವೆ. ಒಂದು 250 ಗ್ರಾಮಿನಷ್ಟು ಶಾಸ್ತ್ರಜ್ಞಾನ ಉಪಯೋಗ ಮಾಡಲಿಕ್ಕೆ 750 ಗ್ರಾಮಿನಷ್ಟು ವ್ಯವಹಾರ ಜ್ಞಾನ ಬೇಕು ಅಂತ ಒಬ್ರು ಪ್ರಾಜ್ಞರು ಹೇಳಿದ ಮಾತಿದೆ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾತ್ ಶಾಸ್ತ್ರಂ ತಸ್ಯ ಕರೋತಿ ಕಿಂ. ಯಾರಿಗೆ ಸ್ವಂತ ಬುದ್ಧಿ ಇಲ್ವೋ ಅವರಿಗೆ ಶಾಸ್ತ್ರದಲ್ಲಿ ಅಲ್ಲಿ ಹೀಗೆ ಹೇಳಿದ್ದಾರೆ, ಇಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಕೋಟ್ ಮಾಡಿ ಏನು ಉಪಯೋಗ. ಯೋಜನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ. ಯಾರಿಗೆ ಕಣ್ಣೇ ಇಲ್ಲವೋ ಅವನಿಗೆ ಕನ್ನಡಿಯಿಂದ ಏನು ಉಪಯೋಗ. ಆದ್ರಿಂದ ಯಾವುದನ್ನ ಹೇಗೆ ಯಾವತ್ತು ಪ್ರಾಯೋಗಿಕವಾಗಿ ಆಚರಣೆಗೆ ತರಬೇಕು ಅಂತನ್ನುವುದೆಲ್ಲವೂ ಕೂಡ ಅವನವನಿಗೆ ಸಂಬಂಧಪಟ್ಟದ್ದು. ಅಂತೂ ಸಂಯಮವನ್ನೇ ವಿಧಿಸಿದೆ ಶಾಸ್ತ್ರ. ಋತುಕಾಲದಲ್ಲಿ ಸಂಗಮ ಮಾಡಬೇಕು ಅಂತ ಹೇಳಿದೆ, ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಆದರೆ ಪತ್ನಿಯ ಪ್ರತಿಯೊಂದು ಋತುಕಾಲವನ್ನು ಕೂಡ ವ್ಯರ್ಥ ಮಾಡಿದಂತೆ ಗಂಡ ಹೆಂಡಂದರು ಸಮಾಗಮಿಸಿ ಆವಾಗ ಮಕ್ಕಳನ್ನು ಪಡ್ಕೊಳ್ಳಲೇಬೇಕು ಅಂತ ಏನಿಲ್ಲ. ಒಂದು ಸಂತಾನ ಆದಮೇಲೆ ಮುಂದಿನ ಸಂತಾನವೆಲ್ಲವೂ ಕೂಡ ಐಚ್ಛಿಕ ಅಂತ ಹೇಳಿ ಸದಾಚಾರ ಸ್ಮೃತಿಯ ಒಂದು ವ್ಯಾಖ್ಯಾನದಲ್ಲಿ ವ್ಯಾಖ್ಯಾನಕಾರರೊಬ್ಬರು ಅಭಿಪ್ರಾಯಪಟ್ಟದನ್ನು ಈ ಹಿಂದೆ ಹೇಳಿದ್ದೆ. ಆದ್ರಿಂದ ಋತುಕಾಲವನ್ನು ವ್ಯರ್ಥ ಮಾಡಬಾರದು ಇತ್ಯಾದಿ ಕೆಲವು ಮಾತುಗಳು. ಹಾಗೆ ಬೇರೆ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವುದು, ಬೇರೆ ವರ್ಣಕ್ಕೆ ಸಂಬಂಧಪಟ್ಟ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವುದು, ಇವೆಲ್ಲವೂ ಕೂಡ ಅಷ್ಟೇ ಸಂಕೀರ್ಣ. ಹೇಗೆ ಅದನ್ನ ವ್ಯವಹಾರ ಜ್ಞಾನದ ಜೊತೆಗೆ ಬೆರೆಸಿ ಆಚರಣೆಗೆ ತರಬೇಕು ಅಂತ ಅನ್ನೋದು ಬಹಳ ದೀರ್ಘವಾದಂತಹ ಅನುಭವ, ದೂರದೃಷ್ಟಿ, ಪೂರ್ವಜನ್ಮದ ಒಂದು ಸಂಸ್ಕಾರ, ಮತ್ತೆ ಶಾಸ್ತ್ರಜ್ಞಾನ, ರಾಗದ್ವೇಷಗಳಿಂದ ರಹಿತವಾದಂತಹ ಒಂದು ವೈಚಾರಿಕ ದೃಷ್ಟಿಕೋನ, ಇದೆಲ್ಲ ಇದ್ರೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಅವು ಯಾವೂ ಸಾಧ್ಯ ಆಗೋದಿಲ್ಲ. ರತ್ಯರ್ಥಮಪಿ ಶೂದ್ರಾ ಸ್ಯಾತ್ ನೇತ್ಯಾಹುರಪರೇ ಜನಾಃ. ಸುಖದ ಕಾರಣಕ್ಕಾಗಿ, ಸುಖ ಪಡೆಯುವ ಕಾರಣಕ್ಕಾಗಿ ಶೂದ್ರ ಸ್ತ್ರೀಯನ್ನು ಮದುವೆ ಆಗಬಹುದು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಬೇಡ ಅಂತ ಇನ್ನು ಕೆಲವರು ಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. ಅಪತ್ಯ ಜನ್ಮ ಶೂದ್ರಾಯ ನ ಪ್ರಶಂಸಂತಿ ಸಾಧವಃ. ಜ್ಞಾನಿಗಳಾದವರು ಈ ಶೂದ್ರ ಸ್ತ್ರೀಯಲ್ಲಿ ಮಕ್ಕಳನ್ನು ಪಡ್ಕೊಳ್ಳುವುದು ಉಚಿತ ಅಲ್ಲ ಅಂತಾನೆ ಭಾವಿಸ್ತಾರೆ. ಇದೆಲ್ಲ ಯಾಕೆ ಹೀಗೆ? ಮನುಷ್ಯ ಮದುವೆ ಮಾಡಿಕೊಂಡ ಮೇಲೆ ಆ ಗಂಡ ಹೆಂಡಂದಿರು ತಮ್ಮ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಇದು ಪ್ರತಿಯೊಬ್ಬ ಗೃಹಸ್ಥನಿಗೂ ಕೂಡ ಗೊತ್ತಿದ್ದೇ ಇರ್ತದೆ. ಅನೇಕ ಜನರನ್ನು ಮದುವೆ ಮಾಡಿಕೊಳ್ಳುವಂತಹ ವ್ಯಕ್ತಿ ಎಲ್ಲಾ ಪ್ರಸಂಗದಲ್ಲಿ ಅಲ್ಲದೆ ಹೋದ್ರೂ ಕೂಡ ಹೆಚ್ಚಿನ ಪ್ರಸಂಗಗಳಲ್ಲಿ ಆ ಎಲ್ಲಾ ಪತ್ನಿಯರ ಕಡೆಗೆ ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವನು ಸಮರ್ಥನಾಗೋದಿಲ್ಲ. ಸೌಭರಿ ಋಷಿ 50 ಜನರನ್ನು ಮದುವೆ ಮಾಡಿಕೊಂಡ, 50 ರೂಪಗಳನ್ನು ತಾಳಿದ್ದ, ಅದು ಪ್ರತಿಯೊಬ್ಬರಿಗೂ ಆಗಬೇಕಲ್ಲ. ಕೃಷ್ಣ ಮಾಡಿದ್ದ, ಅದು ಉಳಿದವರಿಗೂ ಎಲ್ಲರಿಗೂ ಹೇಗೆ ಆಗ್ಲಿಕ್ಕೆ ಸಾಧ್ಯ? ಎಲ್ಲರಿಗೂ ಅದು ಪ್ರಾಯೋಗಿಕವಾಗಿ ಆಚರಣೆಗೆ ತರುವುದು ಕಷ್ಟ ಆಗ್ತದೆ. ಹಾಗೇನೆ ಮುಖ್ಯವಾಗಿ ಮಕ್ಕಳಿಗೆ ತಂದೆಯ ಪ್ರೀತಿ, ತಾಯಿಯ ಪ್ರೀತಿ
ಇದೆಲ್ಲ ಬಹಳ ಮುಖ್ಯ ಆಗ್ತದೆ. ವಿಶೇಷತಃ ಈ ಕಲಿಯುಗ ಇದು ತುಂಬಾ ಸಂಕೀರ್ಣವಾದಂತಹ ಯುಗ. ವ್ಯಕ್ತಿ ತಮ್ಮ ಬಾಲ್ಯವನ್ನು ಹೇಗೆ ಕಳೀತಾನೆ, ಯಾರ್ಯಾರ ಪ್ರೀತಿ ಅವನಿಗೆ ಸಿಕ್ಕಿರ್ತದೆ, ಅದೆಲ್ಲವನ್ನು ಗಮನಿಸಿ ಅದೆಲ್ಲವನ್ನು ಆಧರಿಸಿಕೊಂಡು ಅವನಿಗೆ ಅವನ ಮುಂದಿನ ಜೀವನ ಕಳೀತದೆ. ಅನೇಕ ಬಾರಿ ತಂದೆ ತಾಯಂದಿರ ಪ್ರೀತಿಯಿಂದ ವಂಚಿತರಾದವರು ಜೀವನದಲ್ಲಿ ಸಮಾಜಘಾತಕ ಶಕ್ತಿಗಳಾಗಿ ಗೂಂಡಾಗಳಾಗಿ ಪರಿವರ್ತಿಸುವುದಿದೆ. ಅದೆಲ್ಲ ನೀವು ನೋಡಿರ್ತೀರಿ. ಹೀಗೆಲ್ಲ ಅನೇಕ ಕಡೆ ಇದ್ದಾಗ ತನಗೆ ಹುಟ್ಟಿದಂತಹ ಮಕ್ಕಳನ್ನ ಸಮಾನವಾದ ಪ್ರೀತಿಯಿಂದ ಕಾಣಲಿಕ್ಕೆ ಬೇಕಾದಂತಹ ಒಂದು ಮನೋಭಾವ, ಸಮಯ, ಇದೆಲ್ಲ ಆ ತಂದೆಯಾದವನಿಗೆ ಸಾಧ್ಯ ಆಗೋದು ಸ್ವಲ್ಪ ಕಷ್ಟನೇ ಆಗ್ತದೆ. ಆ ಮಕ್ಕಳಲ್ಲಿ ಯಾವುದೇ ತಾರತಮ್ಯ ಮಾಡಬಾರ್ದು. ಒಂದೊಂದು ಶೂದ್ರ ಮಗು, ಒಂದು ಬ್ರಾಹ್ಮಣ ಮಗು ಅಂತ ಹೀಗೆಲ್ಲ ತಾರತಮ್ಯ ಮಾಡ್ತಾ ಕೂತ್ರೆ ಅವನಿಗೆ, ಆತನಿಗೂ ಅದು ಬಾಧಕ, ಆತನ ಸಂಸಾರಕ್ಕೂ ಬಾಧಕ, ಆ ಮಕ್ಕಳ ಬೆಳವಣಿಗೆಯಿಂದಲೂ ದೃಷ್ಟಿಯಿಂದಲೂ ಕೂಡ ಅದೊಂದು ಬಾಧಕವಾದ ಸಂಗತಿಯೇ. ಕಳೆದ ಯುಗಗಳಲ್ಲಿಯೂ ಯಾವಾಗ ಅಂತ ಮದುವೆಗಳನ್ನು ಮಾಡ್ಕೊಳ್ಬಹುದಿತ್ತು, ಆವಾಗಲೂ ಕೂಡ ಇಂಥ ಸಮಸ್ಯೆಗಳು ಇದ್ದವೇನೋ. ಆದರೆ ಕಲಿಯುಗ ಹೆಚ್ಚು ಸಂಕೀರ್ಣವಾಗುತ್ತೆ. ಮನೋವೈಜ್ಞಾನಿಕ ದೃಷ್ಟಿಯಿಂದ, ದೇಹದ ಆರೋಗ್ಯದ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ ಕಲಿಯುಗ ಹೆಚ್ಚು ಸಂಕೀರ್ಣವಾದದ್ದು ಉಳಿದ ಎಲ್ಲ ಯುಗಗಳಿಗಿಂತ. ಆದ್ರಿಂದ ಇಲ್ಲಿ ನಾವು ತಗೊಳ್ಬೇಕಾದಂತಹ ಮುನ್ನೆಚ್ಚರಿಕೆಗಳು ಬಹಳ ಮಹತ್ವದ ಮಾತೊಂದು ನನಗೆ ನೆನಪಿಗೆ ಬರೋದು, ಅದ್ರೋಹೇಣ ಇವ ಭೂತಾನಾಂ ಅಲ್ಪದ್ರೋಹೇಣವ ಪುನಃ ಆತ್ಮನಃ ಪ್ರತಿಕೂಲಾನಿ ಪರಸ್ಯಾಪಿ ನ ಸಾಧಯೇತ್. ಯಾರಿಗೂ ದ್ರೋಹ ಮಾಡದೆ ಬದುಕಲಿಕ್ಕೆ ಪ್ರಯತ್ನ ಪಡಬೇಕು. ಸಾಧ್ಯ ಆದಷ್ಟು ಕಡಿಮೆ ದ್ರೋಹ ಮಾಡಬೇಕು. ಆತ್ಮನಃ ಪ್ರತಿಕೂಲಾನಿ, ತನಗೆ ಯಾವುದು ಪ್ರತಿಕೂಲವೋ, ತನಗೆ ಬೇರೆಯವರು ಯಾವುದನ್ನು ಮಾಡಿದರೆ ನಾವು ಅದನ್ನ ಇಷ್ಟಪಡೋದಿಲ್ವೋ ಅದನ್ನು ಇನ್ನೊಬ್ಬರಿಗೂ ನಾವು ಮಾಡಬಾರ್ದು. ಮತ್ತೊಬ್ಬರ ಹಕ್ಕುಗಳಿಗೆ, ಮತ್ತೊಬ್ಬರ ಸುಖ ಸಂತೋಷಗಳಿಗೆ ನಮ್ಮಿಂದ ಧಕ್ಕೆ ಬರಬಾರದು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಯಾವ ಯುಗದಲ್ಲಿ ಯಾರನ್ನ ಹೇಗೆ ಮದುವೆ ಮಾಡಿಕೊಳ್ಬೇಕು ಅಂತನ್ನೋದನ್ನೆಲ್ಲ ಮನುಷ್ಯ ತೀರ್ಮಾನಿಸಬೇಕಾಗ್ತದೆ. ಆದ್ರಿಂದಲೇ ಶೂದ್ರ ಸ್ತ್ರೀಯಲ್ಲಿ ಮಕ್ಕಳನ್ನು ಮದುವೆ ಮಾಡಿಕೊಳ್ಳುವುದನ್ನು ಸತ್ಪುರುಷರು ಪ್ರಶಂಸಿಸುವುದಿಲ್ಲ. ಪ್ರಾಯಶ್ಚಿತ್ತಿ ವಿಧೀಯತೆ ವಿಪ್ರಹ, ಬ್ರಾಹ್ಮಣನಾದವನು ಆ ಕಾರಣದಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕಾಗ್ತದೆ. ಅದನ್ನ ಬಿಡುವುದೇ ಒಳ್ಳೆಯದು ಅಂತ ಹೀಗೆಲ್ಲ ಅದು ಕಾಣಿಸ್ತದೆ. ಮುಂದೆ ಎಷ್ಟು ವಯಸ್ಸಿನವಳನ್ನು ಮದುವೆ ಮಾಡಿಕೊಳ್ಬೇಕು ಅನ್ನುವುದನ್ನ ಈ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ನಾತಿಬಾಲಾಂಬುಹಂತ್ಯನ್ಯೇ ಅನಿತ್ಯತ್ವಾತ್ ಪ್ರಜಾರ್ಥಿನಃ ಅತಿಬಾಲಾಂಬುಹಂತ್ಯನ್ಯೇ ವಹಂತಿ ಕರ್ಮಿಣಸ್ತಸ್ಯಾಂ ಅಂತಃಶುದ್ಧಿ ಅಪೇಕ್ಷೆಯ ಅಂತ ಒಂದು ಶ್ಲೋಕ ಇಲ್ಲಿ ಕೆಲವು ಪಾಠಗಳಲ್ಲಿ ಕಂಡುಬರುತ್ತದೆ. ಅದಕ್ಕೆ ಮಾಡುವಂತಹ ಅನುವಾದಗಳು ಅಷ್ಟೇನು ಸಮರ್ಪಕವಾಗಿಲ್ಲ. ಈ ಸಂಸಾರ ಅನಿತ್ಯ ಆದ್ದರಿಂದ ಜ್ಞಾನಿಗಳಾದವರು, ಪಾರಮಾರ್ಥಿಕ ಸಾಧನೆಯನ್ನ ಅಪೇಕ್ಷಿಸುವಂತಹ ಜ್ಞಾನಿಗಳು ತೀರಾ ಚಿಕ್ಕ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳೋದಿಲ್ಲ. ಆದರೆ ಕರ್ಮಿಣಃ, ಯಾರು ಕರ್ಮಾಭ್ಯಾಸದಲ್ಲೇ ಆಸಕ್ತರಾದವರು ಇರ್ತಾರೆ, ಜ್ಞಾನ ಮಾರ್ಗಕ್ಕಿಂತ ಹೆಚ್ಚು ಕರ್ಮ ಮಾರ್ಗದಲ್ಲಿ ಆಸಕ್ತರಾದವರು ಇರ್ತಾರೆ, ಅವರು ವಹಂತಿ, ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಕೂಡ ಮದುವೆ ಮಾಡಿಕೊಳ್ತಾರೆ ಅಂತ ಹೀಗೆ ಅರ್ಥ ಬರುವಂತೆ ಕೆಲವು ಅನುವಾದಗಳಿವೆ ಆ ಶ್ಲೋಕಕ್ಕೆ. ಆದರೆ ಆ ಶ್ಲೋಕವೇ ಎಲ್ಲಾ ಕಡೆ ಇಲ್ಲ. ಆದ್ರಿಂದ ನಾವು ಆ ಶ್ಲೋಕದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅಂತೂ ತೀರಾ ಚಿಕ್ಕ ಹುಡುಗಿಯನ್ನು ಮದುವೆ ಮಾಡಿಕೊಳ್ಬಾರದು ಅಂತ ಇದರ ಅರ್ಥ ಆಗ್ತದೆ. ಮುಂದಿನ ಶ್ಲೋಕ ಎಲ್ಲಾ ಕಡೆ ಇದೆ. 30 ವರ್ಷೋ 10 ವರ್ಷ ಭಾರ್ಯ ಬಿಂದೇತ ನಗ್ನಿಕಾ. 30 ವರ್ಷದ ಒಬ್ಬ ತರುಣ 10 ವರ್ಷದ ನಗ್ನಿಕಾ ಅಂತ ಕರೆಯಲ್ಪಡುವ ಹುಡುಗಿಯನ್ನು ಮದುವೆ ಮಾಡಿಕೊಳ್ಬೇಕು. ಹಾಗೆ 21 ವರ್ಷೋವ 21 ವರ್ಷ ಆದವನು 7 ವರ್ಷ ವಾಪ್ನಯಾತ್, 7 ವಯಸ್ಸು ಆಗಿರುವಂತಹ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಬಹುದು. ಇಲ್ಲಿ ನಗ್ನಿಕಾ ಅಂತ ಶಬ್ದ ಇದೆ. ನಗ್ನಿಕಾ ಅಂತಂದ್ರೆ ಏಕವಸ್ತ್ರಧಾರಿಣಿಯಾದವಳು, ನಗ್ನಸ್ಯಾದ್ ಏಕವಾಸಾಹ
ಅಂತ ಶಾಸ್ತ್ರದಲ್ಲಿದೆ. ಬೇರೆ ಯಾರೇ ಆಗಲಿ ಧಾರ್ಮಿಕ ಕಾರ್ಯಗಳನ್ನು ಮಾಡುವಾಗ ಇತ್ಯಾದಿ ಪ್ರಸಂಗಗಳಲ್ಲಿ ಒಂದೇ ವಸ್ತ್ರವನ್ನು ಧರಿಸಿದ್ರೆ ಅವರು ನಗ್ನರು ಅಂತಲೇ ಕರೆಸ್ಕೊತಾರೆ. ಪುರುಷನು ನಗ್ನ ಏಕವಾಸಸ್ಸಾಗಿದ್ರೆ, ಸ್ತ್ರೀಯೂ ಕೂಡ ಏಕವಾಸಸ್ಸಾಗಿದ್ರೆ ನಗ್ನಿಕಾಳೇ ಆಗ್ತಾಳೆ. ಇನ್ನು ಆಕೆ ಕುಪ್ಪಸವನ್ನು ತೊಡದ ಋತುಮತಿಯಾಗದಿರುವ ಅಂತ ಕೆಲವರು ಅನುವಾದ ಮಾಡಿದ್ದಾರೆ. ಅದನ್ನು 2 ಬಟ್ಟೆಗಳನ್ನು ಧರಿಸಬೇಕಾದಂತಹ ಅನಿವಾರ್ಯ ಸ್ಥಿತಿಗೆ ಅವಳಿನ್ನೂ ತಲುಪಿಲ್ಲ. ಒಂದೇ ವಸ್ತ್ರ ಇದ್ರೂ ಕೂಡ ತೊಂದರೆ ಇಲ್ಲ ಅಂತ ಆಕೆಯ ಸಂಚಾರಕ್ಕೆ, ಅವಳ ಚಲನವಲನಕ್ಕೆ ಯಾರಿಂದ ಯಾವ ಪರಿಸ್ಥಿತಿಯಿಂದ ಏನು ತೊಂದರೆ ಇಲ್ಲವೋ ಅಂಥವಳನ್ನ ಮದುವೆ ಮಾಡಿಕೊಳ್ಬೇಕು ಅಂತ ಹೀಗೆ ಅದಕ್ಕೊಂದು ಅನುವಾದವನ್ನು ಹೇಳ್ತಾರೆ ಕೆಲವರು. ಅಥವಾ 21 ವರ್ಷದ ಯುವಕ 7 ವಯಸ್ಸಿನ ಹುಡುಗಿಯನ್ನು ಮದುವೆ ಮಾಡಿಕೊಳ್ಬೇಕು. ನಗ್ನಿಕಾ ಅಂತನ್ನುವ ಶಬ್ದ ಅವಳು ಏಕವಾಸಸ್ಥನೇ ಆಗಿದ್ದಾಳೆ ಅಥವಾ 2 ಬಟ್ಟೆಗಳನ್ನು ಉಡುತ್ತಾ ಇದ್ದಾಳೆ, ಉಡಬೇಕಾದಂತಹ ಸ್ಥಿತಿ ಅವಳಿಗೆ ಬಂದಿದೆ ಅಂತನ್ನೋದನ್ನೆಲ್ಲ ನಿರ್ದಿಷ್ಟವಾಗಿ ಏನು ಹೇಳೋದಿಲ್ಲ. ಅಂತೂ ಚಿಕ್ಕ ವಯಸ್ಸಿನ ಹುಡುಗಿ ಅಂತ ಅಷ್ಟೇ ಅರ್ಥವನ್ನೇ ನಗ್ನಿಕಾ ಅನ್ನುವ ಶಬ್ದ ಹೇಳ್ತದೆ. ಇದು ಶಾಸ್ತ್ರ ತನಗಿಂತ 1/3 ಅಂಶ ವಯಸ್ಸಿನಿಂದ ಚಿಕ್ಕವಳಾಗಿರುವವಳನ್ನ ಮದುವೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ. ಇದು ಕೂಡ ನಾವು ಬಹಳ ಆಲೋಚನೆ ಮಾಡಬೇಕಾದಂತಹ ಒಂದು ಸಂಗತಿನೇ. ಪ್ರಾಚೀನ ಕಾಲದಲ್ಲಿ ಸ್ತ್ರೀ ಪುರುಷರ ಆರೋಗ್ಯ ಹೇಗಿರ್ತಿತ್ತು, ಅವರಿಗೆ ಆ ಥರ ಮದುವೆ ಮಾಡಿಕೊಂಡ್ರೆ ಏನು ಅನುಕೂಲಗಳಿದ್ದವು, ಏನು ಅನನುಕೂಲಗಳಿದ್ದವು, ಇದನ್ನೆಲ್ಲ ವಿಚಾರ ಮಾಡಬೇಕಾಗ್ತದೆ. ಹಾಗಿದ್ದಾಗ ಒಂದು ವೇಳೆ ದುಪ್ಪಟ್ಟು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಅಂತರ ಇದ್ರೂ ಕೂಡ ಅದೇನು ದೋಷಕರ ಆಗಲಿಕ್ಕಿಲ್ಲ ಅವರಲ್ಲಿ. ಆದರೆ ನಾನು ಈಗಾಗಲೇ ಹೇಳಿದಂತೆ ಕಲಿಯುಗ ಅಂತನ್ನೋದು ಧರ್ಮದ ದೃಷ್ಟಿಯಿಂದ, ಭಾವನೆಗಳ ದೃಷ್ಟಿಯಿಂದ, ಮನಸ್ಸಿನ ದೃಷ್ಟಿಯಿಂದ, ದೇಹದ ಆರೋಗ್ಯದ ದೃಷ್ಟಿಯಿಂದ, ಮನುಷ್ಯನ ಶಕ್ತಿಯ ದೃಷ್ಟಿಯಿಂದ ಅತ್ಯಂತ ಸಂಕೀರ್ಣವಾದದ್ದು. ಎಲ್ಲ ಥರದ ವರ್ಣ ಸಮಾನತೆ, ಉದ್ಯೋಗದ ಸಮಾನತೆ, ಶಿಕ್ಷಣದ ಸಮಾನತೆ, ಸಂಪತ್ತಿನ ಸಮಾನತೆ ಇಷ್ಟೆಲ್ಲ ಇದ್ರೂ ಕೂಡ ಆ ದಂಪತಿಗಳಲ್ಲಿ ನಾನಾ ಥರದ ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆ ಇರ್ತದೆ. ಹಾಗಿರುವಾಗ ವಯಸ್ಸಿನ ಅಂತರವು ತೀವ್ರವಾದಂತಹ ಇಂಥ ಒಂದು ವಯಸ್ಸಿನ ಅಂತರವು ಕೂಡ ಅದ್ರಲ್ಲಿ ಸೇರ್ಕೊಂಡು ಬಿಟ್ರೆ ಅದು ಅವರಿಗೆ ತೊಂದರೆ ಕೊಟ್ಟಿತ್ತು. ಅದರಿಂದ ಅಂಥದನ್ನ ಸಾಧ್ಯ ಆದಷ್ಟು ದೂರ ಇಡೋದು ಒಳ್ಳೆಯದು. ಆಯಾ ವಯಸ್ಸಿನಲ್ಲಿ ತಮ್ಮ ವಯಸ್ಸಿಗೆ ಸಾಕಷ್ಟು ಸಮೀಪ ಇರುವಂಥವ್ರು ಅಂಥವ್ರನ್ನೇ ಮದುವೆ ಮಾಡ್ಕೊಳ್ಬೇಕು. 8-9 ವರ್ಷ ಇದ್ರೂ ತೊಂದರೆ ಇಲ್ಲ ಅಂತ ಕೆಲವರು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. 5-6 ವರ್ಷ, 4-6 ವರ್ಷ ಅಂತೂ ಸ್ತ್ರೀ ಪುರುಷನಿಗಿಂತ ದೊಡ್ಡವಳಾಗಿರಬಾರ್ದು, ಅಷ್ಟನ್ನು ಮಾತ್ರ ನಾವು ಒಪ್ಪಬೇಕು. ಉಳಿದಿದ್ದೆಲ್ಲವೂ ಕೂಡ ಅಷ್ಟೇನು ಬಹಳ ಗೆರೆ ಕೊರೆದು ಮಾತನಾಡಬೇಕಾದಂತಹ ಅಂಶ ಏನಲ್ಲ. ಸ್ತ್ರೀಯಾದವಳು, ಹೆಂಡತಿಯಾದವಳು ಗಂಡನಿಗಿಂತ ವಯಸ್ಸಿನ ದೃಷ್ಟಿಯಿಂದ ದೊಡ್ಡವಳಿದ್ದರೆ ಆಗ ಅವಳ ಲೈಂಗಿಕ ಜೀವನ, ಲೈಂಗಿಕ ಶಕ್ತಿ 50ನೇ ವಯಸ್ಸಿಗೆ ಸರಿಸುಮಾರು ಮುಕ್ತಾಯ ಆಗ್ತದೆ ಅಂತ ಇಟ್ಕೊಂಡ್ರೆ, ಋತುಬಂಧವಾದಾಗ ಅವಳ ಆ ಜೀವನ ಮುಕ್ತಾಯ ಆಗ್ತದೆ ಅಂತ ನಾವಿಟ್ಕೊಂಡ್ರೆ, ಅವಳಿಗಿಂತ ಚಿಕ್ಕ ವಯಸ್ಸಿನ ಗಂಡಸಿದ್ರೆ ಅವನಿಗೆ ಅವನ ಲೈಂಗಿಕ ಜೀವನ ಇನ್ನೂ ಕೂಡ ಮುಕ್ತಾಯ ಕಂಡಿಲ್ಲ. ಆದ್ರಿಂದ ಅವರಿಬ್ಬರಲ್ಲಿ ಹೊಂದಾಣಿಕೆ ಕೊರತೆಯಾಗಿ ಅದು ಮನಸ್ತಾಪಕ್ಕೆ, ಇನ್ನಿತರ ಅನಪೇಕ್ಷಿತ ಪರಿಣಾಮಗಳಿಗೆ ಕಾರಣ ಆಗಿತ್ತು. ಅದಕ್ಕಾಗಿ ಸುಮಾರು 10 ವಯಸ್ಸು ಅಥವಾ 5 ವಯಸ್ಸು, 8 ವಯಸ್ಸು ಹೀಗಿನ ಅಂತರ ಇದ್ರೆ ಅವಳಿಗೆ 50 ವಯಸ್ಸಾಗುವಾಗ ಇವನಿಗೆ 55, 58, 60 ಇತ್ಯಾದಿ ಆಗಿರ್ತವೆ. ಅಂತ ಸಂದರ್ಭದಲ್ಲಿ ಅವನಿಗೂ ಕೂಡ ಮೇಲ್ ಮೆನೋಪಾಸ್, ಪುರುಷ ಋತುಬಂಧ ಆಗುವಂತ ಸಾಧ್ಯತೆ ಕಾಣಿಸ್ತಿರ್ತದೆ. ಆಗ ಇಬ್ಬರೂ ಕೂಡ ಭಾವನಾತ್ಮಕವಾಗಿ, ದೈಹಿಕವಾಗಿ, ಲೈಂಗಿಕವಾಗಿ ಇಳಿಮುಖರಾಗಿ
ಹೊರಟಿರುವುದರಿಂದ ಅವರಲ್ಲಿ ಈ ಸಾಮರಸ್ಯಕ್ಕೆ ಕೊರತೆ ಆಗಲಿಕ್ಕಿಲ್ಲ. ಅಲ್ಲಿಯವರೆಗೆ ದಾಂಪತ್ಯದ ಜೀವನದ ಸವಿ ಉಂಡಿದ್ದಾರೆ. ಮುಂದೆ ಆ ಜೀವನದ ಸಂಧ್ಯಾಕಾಲದಲ್ಲಿ ದೈಹಿಕವಾಗಿ ಅಲ್ಲದೆ ಹೋದರೂ ಕೂಡ ಕೇವಲ ಮಾನಸಿಕವಾಗಿ ತುಂಬಾ ಹೊಂದಾಣಿಕೆಯನ್ನು ಸ್ಥಾಪಿಸಿಕೊಂಡು ಜೀವನ ನಡೆಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಅದರಿಂದ ಗಂಡ ದೊಡ್ಡವನಿರಬೇಕು, ಹೆಂಡತಿ ಚಿಕ್ಕವಳಿರಬೇಕು. ಈ ಒಂದು ದಾಂಪತ್ಯ ಜೀವನದ ದೃಷ್ಟಿಯಿಂದ ಅಂತ ಅನ್ನೋದು ಬಹಳ ಮುಖ್ಯವಾದದ್ದು. ಎಷ್ಟು ವಯಸ್ಸು ಕಡಿಮೆ ಇರಬೇಕು ಅಂತ ಅನ್ನೋದನ್ನ ಅವರವರೇ ತೀರ್ಮಾನ ಮಾಡಿಕೊಳ್ಬೇಕು ನನ್ನ ದೃಷ್ಟಿಯಲ್ಲಿ. ಮತ್ತು ಬಹಳ ದೀರ್ಘವಾದಂತಹ ಅಂತರ ಇದ್ರೆ ಹೊಂದಾಣಿಕೆಯ ಕೊರತೆಗೆ ಕಾರಣ ಆಗಬಹುದಾದಂತಹ ಸಾಮರಸ್ಯವನ್ನು ಹಾಳು ಮಾಡುವಂತಹ ಅನೇಕ ಅಂಶಗಳಲ್ಲಿ ಇದು ಒಂದಾಗಿಬಿಡ್ತದೆ. ದೀರ್ಘವಾದಂತಹ ಅಂತರ ಇರುವಿಕೆ, ತಲೆಮಾರುಗಳ ಅಂತರ ಆಗಿಬಿಡ್ತದೆ, ಜನರೇಷನ್ ಗ್ಯಾಪ್ ಅಂತೀವಲ್ಲ, ಅದು ಆ ಗಂಡ ಹೆಂಡಂದ್ರಲ್ಲೂ ಕೂಡ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಅದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಅಂತ ಅಭಿಪ್ರಾಯ. ಯಸ್ಯಾಸ್ತು ನ ಭವೇದ್ ಭ್ರಾತ ಪಿತಾವಾ ಭರತರ್ಷಭ ನೋಪಯಚ್ಛೇತ ತಾಂ ಜಾತು ಪುತ್ರಿಕಾ ಧರ್ಮಿಣೀ ಸಾ. ಯಾರಿಗೆ ಸಹೋದರರಿಲ್ಲ, ತಂದೆ ತಾಯಿ ಇವ್ರ್ಯಾರೂ ಇಲ್ಲ, ಅಂಥ ಕನ್ಯೆಯನ್ನು ಮದುವೆ ಮಾಡ್ಕೊಳ್ಬಾರ್ದು. ಅವಳು ಪುತ್ರಿಕಾ ಧರ್ಮಿಕಾ ಆಗಿರ್ತಾಳೆ ಅಥವಾ ಪುತ್ರಿಕಾ ಧರ್ಮಿಣಿ ಆಗಿರ್ತಾಳೆ ಅಂತ ಇನ್ನು ಕೆಲವು ಕಡೆ ಅಭಿಪ್ರಾಯ ಇದೆ. ಪುತ್ರಿಕಾ ಧರ್ಮ ಅಥವಾ ಪುತ್ರಿಕಾ ಧರ್ಮಿಣಿ ಅಂತ ಹೇಳಿದ್ರೆ, ಒಬ್ಬ ದಂಪತಿಗಳಿಗೆ ಗಂಡು ಮಕ್ಕಳಿಲ್ಲ, ಅವಳೊಬ್ಬಳೇ ಮಗಳಿದ್ದಾಳೆ. ಅವಳಲ್ಲಿ ಹುಟ್ಟಿದಂತಹ ಗಂಡು ಮಗುವನ್ನೇ ತನ್ನ ಮಗುವಂತ ಒಂದು ಪರಿಗಣನೆ ಮಾಡಿ ತನ್ನ ಸಾಮ್ರಾಜ್ಯ ಅಥವಾ ತನ್ನ ಸಂಪತ್ತಿನ ಉತ್ತರಾಧಿಕಾರ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ತನ್ನ ಮೊಮ್ಮಗನನ್ನೇ ಅವರು ಆರಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ. ಅದರಿಂದ ಮದುವೆ ಆದಂತಹ ಗಂಡ ಏನಿರ್ತಾನಲ್ಲ, ಇವನಿಗೆ ತನ್ನ ಮಗು ದಕ್ಕದೆ ಹೋಗುವಂತ ಪರಿಸ್ಥಿತಿ ಇರ್ತದೆ. ಅದಕ್ಕಾಗಿ ಯಾರಿಗೆ ಸಹೋದರ, ತಂದೆ, ತಾಯಿ ಇತ್ಯಾದಿಗಳು ಯಾರೂ ಇಲ್ಲವೋ ಅಂಥವ್ರನ್ನ ಮದುವೆ ಮಾಡಿಕೊಳ್ಳಬಾರದು ಅಂತ ಒಂದು ಸಾಮಾನ್ಯವಾದಂಥ ಧರ್ಮ ಅಷ್ಟೇ ಅದು. ಆದರೆ ಪುತ್ರಿಕಾ ಧರ್ಮವುಳ್ಳವರನ್ನು ಕೂಡ ಮದುವೆ ಮಾಡಿಕೊಂಡದ್ದು, ಅಂಥವ್ರಲ್ಲಿ ಸಂತಾನ ಪಡ್ಕೊಂಡದ್ದು, ಇದೆಲ್ಲವೂ ಕೂಡ ಅರ್ಜುನಾದಿಗಳ ಜೀವನದಲ್ಲೂ ಕಾಣಿಸ್ತದೆ. ಅರ್ಜುನ ಪಾಂಡ್ಯ ದೇಶದ ರಾಜಕುಮಾರಿ ಚಿತ್ರಾಂಗದ ಅವಳನ್ನು ಮದುವೆ ಮಾಡಿಕೊಂಡಿದ್ದ. ಅವಳು ತನ್ನ ತಂದೆಗೆ ಒಬ್ಬಳೇ ಮಗಳು. ಹುಟ್ಟಿದಂತಹ ಆ ಮಗ ಬಭ್ರುವಾಹನ, ಅವನು ತನ್ನ ಅಜ್ಜನ ಸಾಮ್ರಾಜ್ಯಕ್ಕೆ ಅಧಿಕಾರಿಯಾಗಿದ್ದ. ಹೀಗೆ ಅಂಥ ಪ್ರಸಂಗಗಳನ್ನು ಮೀರಿಯೂ ಕೂಡ ಮದುವೆ ನಡೆಯುವುದೇನು ದೊಡ್ಡದಲ್ಲ. ಅದನ್ನು ಇಲ್ಲಿ ಕೊಟ್ಟಿರುವಂತಹ ಒಂದು ನಿರ್ದೇಶವೂ ಕೂಡ ಸಾಮಾನ್ಯವಾಗಿ ನಾವು ತಗೊಳ್ಬೇಕಾದಂಥ ಒಂದು ಮುನ್ನೆಚ್ಚರಿಕೆ. ಆ ಕಡೆಯ ಕುಟುಂಬವು ಸಮೃದ್ಧವಾದ ಕುಟುಂಬ ಆಗಿರಬೇಕು, ಈ ಕಡೆಯ ಕುಟುಂಬವು ಸಮೃದ್ಧವಾದ ಕುಟುಂಬ ಆಗಿರಬೇಕು. ಅಂಥ ಕುಟುಂಬಗಳಲ್ಲಿ ಹೊಂದಾಣಿಕೆ ಸಾಧ್ಯ ಅಂತ ಒಂದು ಅಭಿಪ್ರಾಯ ಇದ್ದಿರಬೇಕಷ್ಟೆ. ಅದಕ್ಕಿಂತ ಹೆಚ್ಚಿನ ಕಠೋರವಾಗಿ ಪಾಲಿಸಲೇಬೇಕಾದಂತಹ ವಿಷಯ ಅಲ್ಲೇನಿಲ್ಲ. ತಂದೆ ತಾಯಂದಿರು ಒಬ್ಬಳು ಹುಡುಗಿಗೆ ಅವಳು ಯುಕ್ತ ವಯಸ್ಸಿನಲ್ಲಿ ಮದುವೆ ಮಾಡಿಕೊಡದೆ ಹೋದ್ರೆ ಋತುಮತಿ ಆದ ನಂತರ 3 ವರ್ಷ ಅವಳು ಕಾಯಬೇಕು. ಮುಂದೆ 4ನೇ ವರ್ಷ ಕಾಲಿಟ್ಟಾಗ ಗಂಡನನ್ನು ತಾನೇ ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಇದು ಕೂಡ ಪ್ರಾಚೀನ ಕಾಲಕ್ಕೆ ಸಂಬಂಧಪಟ್ಟದ್ದಾಗಿರಬೇಕು. ಹಾಗೆ ಮಾಡಿಕೊಂಡ್ರೂ ಕೂಡ ಅವಳಿಗೆ ಅಧರ್ಮ ಏನಿಲ್ಲ. ಪ್ರಾಚೀನ ಕಾಲದಲ್ಲಿ ಅವಳು ಆ ಥರ ಮಾಡಿಕೊಂಡ್ರೆ ಅವರಿಬ್ಬರ ನಡುವೆ ನಡೆಯುವಂತಹ ರತಿಯಾಗಲಿ, ಸಂತಾನವಾಗಲಿ, ಪ್ರಜಾ ಆಗಲಿ ನ ಹೀಯತೆ, ದಾಂಪತ್ಯ ಸುಖಕ್ಕೂ ಏನು ತೊಂದರೆ ಇಲ್ಲ. ಹಾಗೆ ಹುಟ್ಟುವ ಸಂತಾನವೂ ಧರ್ಮದ ಸಂತಾನವೇ ಆಗ್ತದೆ. ಅಂಥವರಿಗೆ ಅಂಥ ಪಕ್ವತೆ ಇರ್ತದೆ, ತಮಗೆ ಬೇಕಾದಂಥ ಗಂಡನನ್ನು ಹುಡುಕಿಕೊಳ್ಳುವಂಥ ಪಕ್ವತೆ. ಸ್ವೈರಿಣಿಯಾಗಿ ವರ್ತಿಸಿದರೆ ಅಥವಾ ಅನ್ಯಥಾ ವರ್ತಮಾನ ಅವಳು ಭವೇದ್ವಾಚ್ಯ ಪ್ರಜಾಪತೆ, ಅವಳು ನಿಂದನೀಯರಾಗ್ತಾಳೆ ಮತ್ತು ಪಾಪಕ್ಕೆ ಗುರಿಯಾಗ್ತಾಳೆ ಕೂಡ. ತನ್ನ ತಾಯಿಯ ಸಪಿಂಡಳಲ್ಲ, ತಂದೆಯ ಗೋತ್ರದವಳು ಅಲ್ಲ, ಅಂಥವಳನ್ನು ಮದುವೆ ಮಾಡಿಕೊಳ್ಬೇಕು. ಇದನ್ನ ಮನು ಹೇಳಿದ್ದಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ.
ತಾಯಿಯ ತಂಗಿ, ತಾಯಿಯ ಅಣ್ಣನ ಮಗಳು, ಮತ್ತೆ ತಾಯಿಯ ತಮ್ಮನ ಮಗಳು, ಸೋದರ ಮಾವನ ಮಕ್ಕಳು, ಇವ್ರನ್ನೆಲ್ಲ ನಾವು ಸಪಿಂಡರು ಅಂತ ಹೇಳಬೇಕು. ಇಂಥವ್ರು ಯಾರನ್ನು ಕೂಡ ಮದುವೆ ಮಾಡಿಕೊಳ್ಬಾರ್ದು. ತಾಯಿಯ ತಂಗಿಯ ಮಕ್ಕಳು, ತಾಯಿಯ ಅಕ್ಕನ ಮಕ್ಕಳು, ತಾಯಿಯ ಅಣ್ಣ ತಮ್ಮಂದಿರ ಮಕ್ಕಳು ಸಪಿಂಡರಾಗ್ತಾರೆ, ಅಂಥವ್ರನ್ನೂ ಮದುವೆ ಮಾಡಿಕೊಳ್ಬಾರ್ದು ಅಂತ ಅಭಿಪ್ರಾಯ ಹೇಳ್ತಾರೆ. ತಂದೆಯ ಗೋತ್ರದಲ್ಲಂತೂ ಮಕ್ಕಳನ್ನ ನಾವು ಮದುವೆ ಮಾಡಿಕೊಳ್ಳುವುದು ರೂಢಿಯಲ್ಲೇ ಇಲ್ಲ. ಗೋತ್ರ ಒಂದೇ ಆಗಿಬಿಟ್ರೆ ಅವರಲ್ಲಿ ಸಹೋದರ ಸಂಬಂಧ ಇರ್ತದೆ. ಆದ್ರಿಂದ ಆ ಮದುವೆ ಆಗುವಂತಹ ಹುಡುಗಿ, ನಾವು ಮದುವೆ ಮಾಡಿಕೊಳ್ಳುವಂತಹ ಹುಡುಗಿ ಸಹೋದರಿ ಅಂತ ಕರ್ಸ್ಕೊತಾಳೆ, ಅಂಥವಳನ್ನು ಮದುವೆ ಮಾಡ್ಕೊಳ್ಬಾರ್ದು. ಇದೆಲ್ಲ ರಕ್ತ ಶುದ್ಧಿಯನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ, ಮತ್ತೆ ತೀರ ಸಂಬಂಧಿಗಳಲ್ಲೇ ಮದುವೆ ಮಾಡಿಕೊಂಡು ಆ ಸಂತಾನವನ್ನು ಹಾಳು ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಇದೆಲ್ಲ ನಾವು ಗಮನಿಸಬೇಕಾದಂತಹ ಅಂಶ. ಇದರಲ್ಲಿಯೂ ಅನೇಕ ಅಪವಾದಗಳಿವೆ, ನಮಗೆ ಗೊತ್ತಿದ್ದೇ ಇದೆ. ತಂದೆಯ ತಂಗಿಯ ಮಕ್ಕಳನ್ನ, ಅಂದ್ರೆ ಸೋದರತ್ತೆಯ ಮಕ್ಕಳನ್ನು ಮದುವೆ ಮಾಡಿಕೊಳ್ಳೋದು, ತಂದೆಯ ಅಕ್ಕನ ಮಗಳು, ಅವಳು ಸೋದರತ್ತೇನೆ, ಅವಳನ್ನು ಮದುವೆ ಮಾಡಿಕೊಳ್ಳೋದು, ಅಥವಾ ಸೋದರ ಮಾವನ ಮಗಳನ್ನು ಮದುವೆ ಮಾಡಿಕೊಳ್ಳೋದು, ಸೋದರ ಮಾವನ ಮಗನನ್ನು ಮದುವೆ ಮಾಡಿಕೊಳ್ಳೋದು, ಇದೆಲ್ಲ ಅನೇಕ ಕಡೆ ಇದ್ದೇ ಇದೆ. ಶಿಷ್ಟರಾದವರು ಕೂಡ ಮಾಡಿದ್ದಾರೆ. ಕೃಷ್ಣ, ಅವನ ಮಗ ಪ್ರದ್ಯುಮ್ನ, ಅವನ ಮಗ ಅನಿರುದ್ಧ, ಇವರೆಲ್ಲರೂ ಕೂಡ ಸೋದರ ಮಾವನ ಮಕ್ಕಳನ್ನ ಮದುವೆ ಮಾಡಿಕೊಂಡವರೇ ಆಗಿದ್ರು. ಆದ್ರಿಂದ ಇಲ್ಲಿ ಬಂದಿರುವಂತಹ ನಿಷೇಧವೂ ಕೂಡ ಸಾರ್ವತ್ರಿಕವಾದಂತಹ ನಿಷೇಧ ಏನಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಕೆಲವು ವಿಚಿತ್ರವಾದಂತಹ ಸಂಗತಿಗಳಿವೆ. ಮನುಷ್ಯ ತನ್ನ ತಂಗಿ ಮೊದಲಾದವ್ರನ್ನ ಮದುವೆ ಮಾಡಿಕೊಳ್ಳೇಬಾರದು. ಸ್ತ್ರೀ ತನ್ನ ಅಣ್ಣನನ್ನು ಮದುವೆ ಮಾಡಿಕೊಳ್ಳೇಬಾರದು. ತನ್ನ ತಂದೆಯ ತಮ್ಮ ಅಥವಾ ಅಣ್ಣ ಅವರ ಮಕ್ಕಳನ್ನು ಕೂಡ ಮದುವೆ ಮಾಡ್ಕೊಳ್ಬಾರ್ದು. ಇದನ್ನು ನಮ್ಗೆ ಗೊತ್ತಿರುವಂತ ವಿಷಯ. ಆದರೆ ಕೆಲವು ಪ್ರಾಚೀನ ಸಾಮ್ರಾಜ್ಯಗಳಲ್ಲಿ ಇಂಥದ್ದೊಂದು ತಂಗಿಯರನ್ನೇ ಮದುವೆ ಮಾಡಿಕೊಂಡದ್ದು ಇತ್ಯಾದಿಗಳು ಉದಾಹರಣೆ ಇದ್ದವು ಅಂತ ನಾವು ಕೇಳ್ತೇವೆ. ಶಾಸ್ತ್ರದಲ್ಲಿ, ಪುರಾಣ ಇತಿಹಾಸಗಳಲ್ಲಿ ಅದೆಷ್ಟು ಸಮ್ಮತವೋ ನಮ್ಗೆ ಗೊತ್ತಾಗೋದಿಲ್ಲ. ಅಂತೂ ಹಾಗೊಂದು ಕಾಣ್ತೇವೆ ನಾವು. ಶಂಕರ ಮುಕಾಶಿ ಪುಣೇಕರದ ಅವಧೇಶ್ವರಿ ಅನ್ನುವಂಥ ಕಾದಂಬರಿಯಲ್ಲಿ ಅಂಥ ಕೆಲವು ಸಂಬಂಧಗಳ ಬಗ್ಗೆ ಕಾಣುತ್ತೇವೆ. ಇನ್ನೊಂದು ವಿಚಿತ್ರವಾದಂತಹ ವಿಷಯ ಅಂದರೆ, ಕೆಲವು ಈಜಿಪ್ತಿನ ಸಾಮ್ರಾಜ್ಯಗಳಲ್ಲಿ ಇದನ್ನು ನಾನು ಕೇಳಿದ್ದೇನೆ. ರಕ್ತ ಶುದ್ಧಿಯನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ತಂಗಿಯಂದ್ರನ್ನೇ ಮದುವೆ ಮಾಡ್ಕೊಳ್ತಾ ಇದ್ರು, ಅಣ್ಣಂದ್ರನ್ನೇ ಮದುವೆ ಮಾಡ್ಕೊಳ್ತಾ ಇದ್ರು. ಅದೆಲ್ಲ ಆ ರಕ್ತ ಶುದ್ಧಿ ಕಾಪಾಡಿಕೊಳ್ಬೇಕು ಅನ್ನುವ ಪ್ರಯತ್ನ ಅನಾರೋಗ್ಯಕ್ಕೆ ಕಾರಣ ಆಗಿ ಕೆಲವು ಸಾಮ್ರಾಜ್ಯಗಳು, ಕೆಲವು ರಾಜವಂಶಗಳು ಹೇಳಿ ಹೆಸರಿಲ್ಲದಂತೆ ನಾಶ ಆಗಿಬಿಟ್ಟು ಅಂತ ನನಗೆ ಇತಿಹಾಸದಲ್ಲಿ ಓದಿದ ನೆನಪಿದೆ. ಅದನ್ನು ಯಾರಾದರೂ ನೀವು ನಿಮ್ಮ ನೆನಪಿನಿಂದ ಸಮರ್ಥಿಸಬೇಕು. ಇದು ತನ್ನ ತಂಗಿಯನ್ನೇ ತನ್ನ ಅಣ್ಣನನ್ನೇ ಮದುವೆ ಮಾಡಿಕೊಳ್ಳುವಂತಹ ಒಂದು ವಿಧಾನ ಆಯಿತು. ಮೊಘಲ್ ಸಾಮ್ರಾಜ್ಯದಲ್ಲಿ ಮೊಘಲ್ ರಾಜಕುಮಾರರಿಗೆ ಬೇರೆ ವಂಶಗಳಿಂದ ರಾಜಕುಮಾರಿಯರನ್ನು ತರ್ತಿದ್ರು. ಮೊಘಲರ ಆ ರಾಜವಂಶವೇ ಅತ್ಯುನ್ನತ ಆದ್ದರಿಂದ ಆ ಅತ್ಯುನ್ನತವಾದ ವಂಶಕ್ಕೆ ಹೆಣ್ಣು ತರುವಾಗ ಕೆಳಗಿನ ವಂಶಗಳಿಂದ ಹೆಣ್ಣು ತರಬಹುದು, ಅವರ ದೃಷ್ಟಿ ಅದು. ಆದರೆ ಮೊಘಲ್ ರಾಜಕುಮಾರಿಯರಿಗೆ ಮದುವೆ ಮಾಡುವ ಪ್ರಸಂಗ ಬಂದಾಗ ಎಲ್ಲಿಂದ ಹೆಣ್ಣು ತರಬೇಕು? ಮೊಘಲ್ ರಾಜವಂಶಕ್ಕಿಂತ ಅತ್ಯಂತ ದೊಡ್ಡ ಉನ್ನತ ವಂಶ ಅವರಿಗೆಲ್ಲ ಸಿಗಬೇಕು. ಆದ್ರಿಂದ ಆ ಎಲ್ಲ ಕನ್ಯೆಯರು ಹಾಗೆ ಮದುವೆ ಮಾಡ್ಕೊಳ್ಳಾರ್ದೆ ಉಳಿತಿದ್ರು ಅಂತ ನಾನು ಕೇಳಿದ್ದೇನೆ. ಔರಂಗಜೇಬನ ಅಕ್ಕ ತಂಗಿರು ರೋಷನಾರಾ ಬೇಗಂ ಮತ್ತೆ ಜಹಾನಾರಾ ಬೇಗಂ ಅವರು ಮದುವೆ ಮಾಡ್ಕೊಳ್ಳದೆ ಹಾಗೇ ಇದ್ರು ಅಂತ ನಾನು ಕೇಳಿದ್ದೇನೆ. ಇಂಥ ಒಂದು ಪ್ರಸಂಗವನ್ನು ತಪ್ಪಿಸ್ಲಿಕ್ಕಾಗಿ ಔರಂಗಜೇಬ್ ಒಂದು ಹೊಸ ನಿಯಮವನ್ನು ಮಾಡಿದ ಅಂತ ಕೂಡ ಅವನ ಇತಿಹಾಸದಲ್ಲಿ ನಾನು ಓದಿದ್ದೇನೆ. ಆ ಮೊಘಲ್ ರಾಜಕುಮಾರಿಯರಿಗೆ ಬೇರೆಯವರ ವಂಶದಿಂದ ಗಂಡನ್ನು ತರುವುದು ಸಾಧ್ಯ ಆಗಲಾರದು. ಅವಿವಾಹಿತರಾಗಿ ಉಳಿದರೂ ಕೂಡ ಕಷ್ಟವೇ. ಅದಕ್ಕಾಗಿ ಅಣ್ಣ ತಮ್ಮಂದಿರ ಮಕ್ಕಳನ್ನ ಪರಸ್ಪರ ವಿವಾಹ ಬಂಧನದಲ್ಲಿ ತೊಡಗಿಸಿ ಬಿಡುವುದು. ಹೀಗೆ ಒಬ್ಬಳು ಹುಡುಗಿ ತನ್ನ ಚಿಕ್ಕಪ್ಪ ದೊಡ್ಡಪ್ಪಂದಿರ ಮಗನನ್ನೇ ಮದುವೆ ಮಾಡ್ಕೊಳ್ಳೋದು, ಹುಡುಗನು ಕೂಡ ಹಾಗೆ ಮಾಡ್ಕೊಳ್ಳೋದು, ಇಂಥದನ್ನೆಲ್ಲ ನಾವು ಕೇಳಿದ್ದೇವೆ. ಇದು ಮೊಘಲ್ ರಾಜವಂಶದಲ್ಲಿ ಇತ್ತು ಅಂತ. ಅಂತೂ ಆ ಮೊಘಲ್ ರಾಜವಂಶದಲ್ಲಿ ಅಂಥ ಪದ್ಧತಿಯನ್ನು ಔರಂಗಜೇಬ್ ಬಳಕೆಗೆ ತಂದಿದ್ದರಿಂದ ಅದರಿಂದ ಏನು
ದೈಹಿಕವಾಗಿ ಅಥವಾ ಮತ್ತೆ ಬೇರೆ ಯಾವುದೇ ದೃಷ್ಟಿಯಿಂದ ಅನನುಕೂಲವಾಯಿತು, ಏನಾದ್ರು ತೊಂದರೆ ಆಯ್ತಾ ಅದೆಲ್ಲ ಗೊತ್ತಿಲ್ಲ. ಅಂತೂ ಈಜಿಪ್ಟ್ನಲ್ಲಿ ಅಣ್ಣ ತಂಗಿಯರೇ ಮದುವೆ ಆಗೋದು, ಮೊಘಲ್ ರಾಜವಂಶದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪಂದಿನ ಮಕ್ಕಳನ್ನ ಮದುವೆ ಮಾಡ್ಕೊಳ್ಳೋದು ಇದು ರೂಢಿಯಲ್ಲಿತ್ತು ಅಂತ ಕೇಳಿದ್ದೇನೆ. ನಮ್ಮಲ್ಲಿ ಸೋದರ ಮಾವನ ಮಕ್ಕಳನ್ನ ಮದುವೆ ಮಾಡ್ಕೊಳ್ಳೋದು, ಸೋದರ ಅತ್ತೆಯರ ಮಕ್ಕಳನ್ನ ಮದುವೆ ಮಾಡ್ಕೊಳ್ಳೋದು ಇದೆಲ್ಲ ರೂಢಿಯಲ್ಲಿದೆ. ಮತ್ತೆ ನಮ್ಮಲ್ಲೇ ಕೆಲವರಲ್ಲಿ ಸೋದರ ಮಾವನ ಮಕ್ಕಳನ್ನು ಮದುವೆ ಮಾಡ್ಕೊಳ್ಳೋದು ನಿಷಿದ್ಧ ಅಂತ ಕೂಡ ನಾನು ಕೇಳಿದ್ದೇನೆ. ಬ್ರಾಹ್ಮಣರಲ್ಲೇ ಕೆಲವು ಪಂಗಡಗಳಿವೆ, ಕರ್ನಾಟಕದಲ್ಲೇ ಅನೇಕ ಜನ ಇದ್ದಾರೆ, ನಿಮ್ಗೆ ಗೊತ್ತಿದೆ. ಅಂತ ಕೆಲವು ಪಂಗಡಗಳಲ್ಲಿ ಸೋದರ ಮಾವನ ಮಕ್ಕಳನ್ನು ಮದುವೆ ಮಾಡ್ಕೊಳ್ಳೋದು ನಿಷಿದ್ಧ ಅಂತ ಆ ಪಂಗಡದವರು ಅವ್ರ ಜೊತೆ ಸಮಾಲೋಚನೆ ಮಾಡಿದಾಗ ನನಗೆ ಕಂಡು ಬಂದಿದೆ. ಇಂಥವೆಲ್ಲ ವಿಚಿತ್ರವಾದ ಸಂಪ್ರದಾಯಗಳು, ರೀತಿ ರಿವಾಜುಗಳು ಅಲ್ಲಲ್ಲಿ ಇರ್ತವೆ. ಯಥಾಯೋಗ್ಯವಾಗಿ ಅದನ್ನು ಆಚರಣೆಗೆ ತರಬೇಕು. ಇದನ್ನ ಹಿಂದೊಂದು ಬಾರಿ ನಾನು ಹೇಳಿದ್ದು ನೆನಪಿಲ್ಲ. ಸಂಬಂಧಿಗಳಲ್ಲೇ ಕನ್ಯೆಯನ್ನು ಸ್ವೀಕಾರ ಮಾಡಿದರೆ ವಿವಾಹ ಸಂಬಂಧಗಳಿಂದ ಅನಾರೋಗ್ಯ ಏನಾದರೂ ಆಗ್ತದಾ ಅಂತ ಪ್ರಶ್ನೆ ಬಂದ್ರೆ, ಸಾಮಾನ್ಯವಾಗಿ ಈಗಿನ ವೈದ್ಯರೆಲ್ಲರೂ ಕೂಡ ಹಾಗೊಂದು ಅನಾರೋಗ್ಯ ಆಗ್ತದೆ ಅಂತ ಹೇಳ್ತಾರೆ. ಹೌದು, ಶುದ್ಧವಾದಂಥ ಸಂತಾನ ಆಗೋದಿಲ್ಲ, ಆದ್ರಿಂದ ದೂರದಿಂದಲೇ ಸಂಬಂಧ ತರಬೇಕು ಅಂತೆಲ್ಲ ಹೇಳ್ತಾರೆ. ಆದ್ರೆ ಕೆಲವು ವರದಿಗಳಿವೆ, ನನಗದನ್ನ ಓದಿದ ನೆನಪಿದೆ. ಅದನ್ನ ಕೋಟ್ ಮಾಡುವುದಾದ್ರೆ, ಸಂಬಂಧಿಗಳೆಲ್ಲ ಮದುವೆ ಆದರೂ ಕೂಡ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ನಾನೇ ಬರೆದಿರುವಂತಹ ಚಾತುರ್ವರ್ಣ್ಯ ಪುಸ್ತಕದಲ್ಲಿ 8ನೇ ಪುಟದಲ್ಲಿ ಹೀಗೊಂದು ವರದಿಯನ್ನು ಪ್ರಸ್ತಾಪಿಸಿದ್ದೇನೆ. ತೀರಾ ಹತ್ತಿರದ ಸಂಬಂಧಿಗಳಲ್ಲಿ ವಿವಾಹ ಕೂಡದು, ಆದರೆ ಒಂದು ಪಂಗಡ, ಜಾತಿ ಇತ್ಯಾದಿಗಳಲ್ಲಿ ವೈವಾಹಿಕ ಸಂಬಂಧ ಬೆಳೆಸೋದ್ರಿಂದ ಏನು ಹಾನಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯ ವಿಜ್ಞಾನದ ವರದಿಗಳು ಬೇರೆ ಬೇರೆ ಥರ ಇವೆ, ಪರವಾಗಿಯೂ ಇವೆ, ವಿರುದ್ಧವಾಗಿಯೂ ಇವೆ. ನಾನು ಬಹಳ ಹಿಂದೆ ಓದಿದಂತಹ ಒಂದು ಪುಸ್ತಕ, ಡಾಕ್ಟರ್ ಸಿ ಅನ್ನಪೂರ್ಣಮ್ಮ ಅಂತ ಅವರು ಬರೆದಿರುವಂತಹ ಸ್ವಾಸ್ಥ್ಯ ಶ್ರುತಿ ಅನ್ನುವ ಪುಸ್ತಕದಲ್ಲಿ ಒಂದು ವರದಿ 45ನೇ ಪುಟದಲ್ಲಿ ಹೀಗೆ ಬಂದಿದೆ. ಅಪ್ಪಾಜಿರಾವ್ ಮತ್ತು ಅವರ ತಂಡದವರು ಒಂದು ಸಮೀಕ್ಷೆ ಮಾಡಿದ್ದಾರೆ. ಆ ಸಮೀಕ್ಷೆ ಪ್ರಕಾರ ಸಂಬಂಧಿಗಳಲ್ಲಿ ವಿವಾಹ ನಡೆದರೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಏನೋ ಅದರಿಂದ ಆಗಿಲ್ಲಂತೆ ಅವರಿಗೆ ಅಂತ ಹೀಗೆ ತಿಳಿಸ್ತದೆ. ಆದ್ರಿಂದ ವಿಜ್ಞಾನ ಅಂತ ಅನ್ನೋದು ಕೆಲವೊಮ್ಮೆ ಹೀಗೂ ಹೇಳ್ತದೆ, ಕೆಲವೊಮ್ಮೆ ಹಾಗೂ ಹೇಳ್ತದೆ. ಆದ್ರಿಂದ ಸಂಬಂಧಿಗಳಲ್ಲಿ ಮದುವೆ ನಡೆದ್ರೆ ಅದು ತೀರಾ ಅಂತ ಕೆಲವು ಈಗಿನ ವಿಜ್ಞಾನಿಗಳು ಹೇಳುವಂತೆ ಬಹಳ ದೊಡ್ಡ ದೋಷ ಏನಲ್ಲ ಅದು ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲಿಗೆ ಈ ಪ್ರಸ್ತುತ ಅಧ್ಯಾಯದ 18 ಅಥವಾ 19 ಆ ಶ್ಲೋಕಗಳು ಸಮಾಪ್ತವಾಗಿವೆ. ಯುಧಿಷ್ಠಿರ ಮತ್ತೊಂದು ಪ್ರಶ್ನೆಯನ್ನು ಕೇಳುವನಿದ್ದಾನೆ. ಅದೇನು ಪ್ರಶ್ನೆ ಮತ್ತು ಏನು ಉತ್ತರ ಅಂತ ಅನ್ನೋದನ್ನ ಇನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತು ಹೇಳಿದ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಾವೆಲ್ಲ ತಿಳಿಸಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.